ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ಸಂಬಂಧಪಟ್ಟ ಹಾಗೆ ಸಮನ್ಸ್ ರದ್ದು ಕೋರಿ ಹೈಕೋರ್ಟ್ಗೆ ಬಿಎಸ್ವೈ ಅರ್ಜಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮೇಲಿರುವಂತಹ ಪೋಕ್ಸೋ ಆರೋಪ ಏನಿದೆ, ಪೋಕ್ಸೋ ಕೇಸ್ ಸಮನ್ಸ್ ರದ್ದು ಕೋರಿ ಹೈಕೋರ್ಟ್ಗೆ ಬಿಎಸ್ವೈ ಅರ್ಜಿ ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಪೀಠದಲ್ಲಿ ವಿಚಾರಣೆ. ಬಿಎಸ್ವೈ ಪರ ಹಿರಿಯ ವಕೀಲರಾದಂಥ ಸಿ.ವಿ. ನಾಗೇಶ್ ವಾದ ಮಂಡಿಸಲಿದ್ದಾರೆ. ಕೋರ್ಟ್ ಕಾಗ್ನಿಜೆನ್ಸ್ ಸಮನ್ಸ್ ರದ್ದು ಕೋರಲಾಗಿದೆ. ಹೈಕೋರ್ಟ್ ಮೆರಿಟ್ಸ್ ಆಧಾರದಲ್ಲಿ ತೀರ್ಮಾನಿಸಿರಲಿಲ್ಲ. ವಿಚಾರಣೆ ವೇಳೆ ಹೈಕೋರ್ಟ್ ಮಧ್ಯಂತರ ರಿಲೀಫ್ ಅನ್ನು ಕೊಟ್ಟಿತ್ತು. ಖುದ್ದು ಹಾಜರಾತಿಯಿಂದಲೂ ಕೂಡ ಬಿಎಸ್ವೈಗೆ ವಿನಾಯಿತಿ ನೀಡಿತ್ತು. 2024 ಫೆಬ್ರವರಿ 2ರಂದು ಅನುಚಿತವಾಗಿ ಸ್ಪರ್ಶಿಸಿದಂತ ಆರೋಪ ಇದೆ. 1 ತಿಂಗಳ ಬಳಿಕ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಸ್ಥಳದಲ್ಲಿದ್ದ ಸಾಕ್ಷಿಗಳು ಆ ರೀತಿ ಘಟನೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಬಾಲಕಿ ತಾಯಿ ಹೇಳಿಕೆ ಮೇಲೆ ಆರೋಪ ಪಟ್ಟಿಯನ್ನ ದಾಖಲಿಸಲಾಗಿದೆ. ತಾಯಿಯ ಮೊಬೈಲ್ನಲ್ಲಿದ್ದ ಸಂಭಾಷಣೆ ಬಿಎಸ್ವೈ ಅಳಿಸಿಲ್ಲ. ಪೊಲೀಸರು ಹಾಕಿರುವಂತಹ ಐಟಿ ಸೆಕ್ಷನ್ ದೂರುದಾರರಿಗೆ ಅನ್ವಯ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸೊ ಹೀಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಲಾಗಿದೆ. ಹೈಕೋರ್ಟ್ ಮೆರಿಟ್ಸ್ ಆಧಾರದಲ್ಲಿ ತೀರ್ಮಾನಿಸಿರಲಿಲ್ಲ. ಸೊ ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ಈ ಸಮನ್ಸ್ ರದ್ದು ಕೋರಿ ಬಿಎಸ್ವೈ ಅರ್ಜಿ ಸಲ್ಲಿಸಿದ್ರು. ಸೊ ವಿಚಾರಣೆ ವೇಳೆ ಹೈಕೋರ್ಟ್ ಮಧ್ಯಂತರ ರಿಲೀಫನ್ನು ಕೊಟ್ಟಿತ್ತು. ಖುದ್ದು ಏನು ಹಾಜರಾಗಬೇಕಾಗಿಲ್ಲ ಅಂತ ಕೂಡ ವಿನಾಯಿತಿಯನ್ನು ಕೊಟ್ಟಿತ್ತು ಬಿಎಸ್ವೈ ಅವರಿಗೆ. ಸೊ ಆದರೆ ಈಗ ಮುಂದೇನಾಗುತ್ತೆ ಅನ್ನೋದು ಸಹಜವಾಗಿರುವಂಥ ಪ್ರಶ್ನೆ. ಮಾಜಿ ಸಿ ಎಂ ಯಡಿಯೂರಪ್ಪ ಅವ್ರಿಗೆ ಸುತ್ತಕೊಂಡಿರುವಂಥ ಈ ಪೋಕ್ಸೋ ಕೇಸ್ ಏನಿದೆ ಅದರಿಂದ ಮುಕ್ತಿ ಸಿಗುತ್ತಾ ಹೇಗೆ ಅಂತ. 2024 ಫೆಬ್ರವರಿ 2ರಂದು ಈ ಒಂದು ಆರೋಪ ಕೇಳಿಬಂದಿತ್ತು. ಅನುಚಿತವಾಗಿ ಸ್ಪರ್ಶಿಸಿದಂಥ ಆರೋಪ. ಸೊ ಮೈನರ್ ಏನೋ ಇದ್ದಂಥ ಹುಡುಗಿಗೆ. ಸೊ 1 ತಿಂಗಳ ಬಳಿಕ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಇದು ಬಿಎಸ್ವೈ ಅರ್ಜಿ ಸಂಬಂಧ ಆದೇಶ ನೀಡ್ತಾ ಇರುವಂಥ ಹೈಕೋರ್ಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಾದ ಮಂಡನೆ ಮಾಡಲಾಗಿತ್ತು. ಬಿಎಸ್ವೈ ಅರ್ಜಿ ಸಂಬಂಧ ಆದೇಶ ನೀಡ್ತಿರುವಂಥ ಹೈಕೋರ್ಟ್ ಮಾರ್ಚ್ 15ರಂದು ಹಾಜರಾಗುವಂತೆ ಸಮನ್ಸ್ ನೀಡಲಾಗಿತ್ತು. ಸಮನ್ಸ್ ನೀಡಿರುವ 1ನೇ ತ್ವರಿತಗತಿ ಕೋರ್ಟ್. ಹೀಗಾಗಿ ಚಾರ್ಜ್ ಶೀಟ್ ಸಮನ್ಸ್ ರದ್ದು ಕೋರಿರುವಂಥ ಬಿಎಸ್ವೈ ಕೆಲ ಕ್ಷಣಗಳಲ್ಲಿ ಆದೇಶವನ್ನು ನೀಡಲಿದೆ ಹೈಕೋರ್ಟ್. ಏನು ಆದೇಶ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಬಹಳ ದೊಡ್ಡ ಕುತೂಹಲ. ಬಿಎಸ್ವೈ ಅವರ ವಿರುದ್ಧ ಏನು ಪೋಕ್ಸೋ ಆರೋಪ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಆದೇಶವನ್ನು ಪ್ರಕಟ ಮಾಡುತ್ತೆ. ಸೊ ಮಾರ್ಚ್ 15ರಂದು ಹಾಜರಾಗೋದಕ್ಕೆ ಸಮನ್ಸ್ ನೀಡಿರುವಂಥ 1ನೇ ತ್ವರಿತಗತಿ ಕೋರ್ಟ್. ಹೀಗಾಗಿ ಚಾರ್ಜ್ ಶೀಟ್ ಸಮನ್ಸ್ ಎರಡನ್ನೂ ಕೂಡ ರದ್ದು ಮಾಡಬೇಕು ಅಂತ ಬಿಎಸ್ವೈ ಕೋರಿದ್ದಾರೆ. ನನ್ನ ಮೇಲೆ ಇರುವಂಥ ಆರೋಪಗಳೇನಿದೆ ನನ್ನ ಮೇಲೆ ಅದೆಲ್ಲವೂ ಕೂಡ ಸುಳ್ಳು. ಯಾವುದೇ ಈಗ ಅಲ್ಲಿರುವಂಥ ಸಾಕ್ಷಿಗಳು ಕೂಡ ಯಾರೂ ಆ ಥರ ಆಗಿದೆ ಅನ್ನೋದನ್ನು ಹೇಳಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ. ಸೊ ಕೆಲವೇ ಕ್ಷಣಗಳಲ್ಲಿ ಆದೇಶ ನೀಡಲಿದೆ ಹೈಕೋರ್ಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮನ್ಸ್ ರದ್ದಾಗುತ್ತಾ, ಚಾರ್ಜ್ ಶೀಟ್ ಏನಿದೆ ಅದನ್ನು ಕೂಡ ರದ್ದುಪಡಿಸಲಾಗುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ನ್ಯಾಯಮೂರ್ತಿಗಳ ಒಂದು ಪೀಠದಲ್ಲಿ ಈಗ ಬಿಎಸ್ವೈ ಅರ್ಜಿ ಸಂಬಂಧ ಆದೇಶ ನೀಡ್ತಿರುವಂಥ ಹೈಕೋರ್ಟ್. ಪೋಕ್ಸೋ ಕೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್. ಏನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು, ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈಗ ಪೋಕ್ಸೋ ಕೇಸ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಈ ಸಮನ್ಸ್ ಅನ್ನ ಹಾಗೇನೆ ಚಾರ್ಜ್ ಶೀಟ್ ಅನ್ನ ರದ್ದು ಮಾಡಬೇಕು ಅಂತ ಈಗ ಕೋರ್ಟ್ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ನಾವಾಗಲೇ ಹೇಳ್ತಾ ಇದ್ವಿ, ಅಂದ್ರೆ ಈ ಕೇಸ್ನಲ್ಲಿ ಏನು ಸದ್ಯಕ್ಕೆ ಒಂದು ರಿಲೀಫ್ ಸಿಗುತ್ತಾ ಯಡಿಯೂರಪ್ಪಗೆ ಅಥವಾ ಮತ್ತೆ ಟೆನ್ಷನ್ ಬಿಲ್ಡ್ ಆಗುತ್ತಾ ಅಂತ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಾಗ್ನಿಜೆನ್ಸ್ ಸಮನ್ಸ್ ಆದೇಶಕ್ಕೆ ಹೈಕೋರ್ಟ್ ಈಗ ತಡೆಯನ್ನ ಒಡ್ಡಿದೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್. ಕಾಗ್ನಿಜೆನ್ಸ್ ಸಮನ್ಸ್ ಆದೇಶ ಏನಿದೆ ಅದಕ್ಕೆ ಈಗ ತಡೆಯನ್ನ ನೀಡಲಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಮೊದಲೇ ಒಂದಷ್ಟು ವಿನಾಯಿತಿಯನ್ನ ನೀಡಲಾಗಿತ್ತು ಯಡಿಯೂರಪ್ಪಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಮುಖ್ಯಮಂತ್ರಿಗಳಿಗೆ. ಸೊ ಆದರೆ ಈಗ ಪೋಕ್ಸೋ ಕೇಸ್ನಲ್ಲಿ ದೊಡ್ಡ ರಿಲೀಫ್ ಸಿಕ್ಕಿದೆ. ಈಗ ನಿಮಗೆ ತೋರಿಸ್ತಿರೋ ಹಾಗೆ ಕಾಗ್ನಿಜೆನ್ಸ್ ಮತ್ತು ಸಮನ್ಸ್ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನ ಒಡ್ಡಿದೆ. ಸೊ ಇವತ್ತು ಆದೇಶ ಪ್ರಕಟ ಆಗುವಂಥದ್ದಿತ್ತು, ಅದರ ನಿರೀಕ್ಷೆ ಇತ್ತು. ಸದ್ಯಕ್ಕಂತೂ ಒಂದು ರಿಲೀಫ್ ಸಿಕ್ಕಿರೋದು. ಏನಾದರೂ ಆ ತಡೆ ಇಲ್ಲದೆ ಹೋಗಿದ್ರೆ ಇನ್ನಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದ್ವು.